ತುಂಬ ಅನನುಕೂಲ ಇದೆ. ನಮ್ಮ ಯಜಮಾನ್ರುಗಳಿಗೆಲ್ಲ ಅಷ್ಟೊಂದೆಲ್ಲ ಬೇರೆ ಕಡೆ ಹೋಗಿ ಕೆಲಸ ಮಾಡೋಷ್ಟು ಇದಿಲ್ಲ. ಮಕ್ಕಳು ಮರಿಗೆಲ್ಲ ಮದುವೆ ದೇವ್ರುಗಳು ಮಗ ಓದಿಸ್ಬೇಕು ಎಲ್ಲ ನಮಗೆ ಪ್ರಾಬ್ಲಮ್ಗಳಿದೆ. ಅದಕ್ಕೋಸ್ಕರ ನಾವು ಜಮೀನು ಕೊಡ್ತೀವಿ. ಈಗ ಕೆಲವರೆಲ್ಲ ನಿಮ್ಮ ಸಾಕಷ್ಟು ದಿನಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ ಜಮೀನು ಉಳಿಸ್ಬೇಕು ಅಂತ, ಅದನ್ನೇನು ಹೇಳ್ತೀರಾ? ಅದು ಅವ್ರಿಗೆ ಅನುಕೂಲ ಇರುತ್ತೆ ಆ ಥರ ಹೇಳ್ಕೊತಾರೆ. ನಮ್ಮ ಮನೆಗಳ ಕಡೆ ಅನುಕೂಲ ಇಲ್ಲ, ನಮಗೆ ಬೇಕು. ಅದಕ್ಕೆ ಸರ್ಕಾರ ಒಳ್ಳೆ ವ್ಯಾಲ್ಯೂ ಹಾಕ್ಕೊಡ್ಬೇಕು ಅದಕ್ಕೆ ಅಂತ ಕೇಳ್ಕೊತೀರಿ. ನಮ್ಮ ಮನೆ ಕಡೆ ಎಲ್ಲ ತುಂಬ ಸಮಸ್ಯೆಗಳೈತೆ, ನಮಗೆ ಬೇಕು. ಈಗಾಗಲೇ ನಾವು ಗೋಕ್ರೆಬಚ್ಚನಹಳ್ಳಿ ಯಾಡಾಳ ಗ್ರಾಮ 90% ಇಲ್ಲಿ ರೈತರು ಆಲ್ರೆಡಿ ಬಂದಿದ್ದೀವಿ. ಅದರಲ್ಲೇನು ಫೇಕ್ ಇಲ್ಲ. ಪ್ರತಿಯೊಬ್ಬ ರೈತನು ನೀವು ಸಂದರ್ಶನ ಮಾಡ್ಬೋದು, ಪ್ರತಿಯೊಬ್ಬ ರೈತನು ನೀವು ಕೇಳ್ಬೋದು. ಯಾಡಾಳ ಗ್ರಾಮ ಗೋಕ್ರೆಬಚ್ಚನಹಳ್ಳಿ 70 ಅಲ್ಲ 90% ರೈತರು ಈಗ ಕೊಡೋಕ್ಕೆ ತಯಾರಿದ್ದಾರೆ. ಸೂಕ್ತವಾದ ಬೆಲೆ ಕೊಡಬೇಕು, ನಿಗದಿ ಮಾಡಬೇಕು. ಅದೇ ನಮ್ಮ ಸರ್ಕಾರದ ಕೋರಿಕೆ. ಆಮೇಲೆ ನಮ್ಗೆ ಇರೋಂಥ ಇನ್ನು ಉಳಿದಂಥ ಜಾಗನ ಎಲ್ಲ ಝೋನ್ ಮಾಡಿಕೊಟ್ರೆ ಈ ದುಡ್ಡನ್ನ ಎಲ್ಲೋ ತೊಗೊಂಡು ಹಾಕೋಬೋದು. ಇಲ್ಲೇ ಫ್ಯಾಕ್ಟ್ರಿನೋ ಇಂಡಸ್ಟ್ರಿಲೋ ಮತ್ತೊಂದು ಮಾಡಿಕೊಂಡು ಆ ರೈತರು ಅನುಕೂಲ ಮಾಡ್ಕೊಳ್ಳೋಕ್ಕೆ ಅವಕಾಶ ಆಗ್ತದೆ ಅನ್ನೋದು ಉದ್ದೇಶ ಆಯಿತು. ಸರ್, ಈ ಹೋರಾಟದ ಮುಂದಾಳತ್ವ ವಹಿಸಿರುವಂಥ ಏನು ಪ್ರತಿನಿಧಿಗಳು ರಿಯಲ್ ಎಸ್ಟೇಟ್ ಬೋಕರ್ಸ್ ಅಂತ ಆರೋಪ. ಸರ್, ಈಗ ನಾವು ಯಾವ್ದಾದ್ರೂ ರಿಯಲ್ ಎಸ್ಟೇಟ್ ಬೋಕರ್ಸು ಅಂತ ಅವರು ರುಜುವಾತು ಪಡಿಸಿದ್ರೆ, ನಿಮ್ಮ ಮೀಡಿಯಾ ಮುಂದೆ ರುಜುವಾತು ಪಡಿಸಿದ್ರೆ, ನೀವು ಮೀಡಿಯಾದವರು ಅವ್ರು ಏನು ಹೇಳಿದ್ರೆ ನಾವು ಮಾಡ್ತೀವಿ. ಅಲ್ಲೇ ಬ್ರೋಕರ್ಸ್ ನನಗೆ ಗೊತ್ತಿದ್ದಾರೆ, ಹೆಸರುಗಳ ಸಮೇತ ಹೇಳಬಲ್ಲೆ. ನಮಗೆ ಎಷ್ಟೋ ಜನ ಸ್ನೇಹಿತರು ಅಲ್ಲಿಯೂ ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದಾರೆ. ಬಟ್ ನಾವು ಅವ್ರ ಬಗ್ಗೆ ಟೀಕೆ ಮಾಡೋದು ಬೇಡ. ಅವ್ರ ಹೋರಾಟ ಅವ್ರು ಮಾಡ್ಕೊಳ್ಳಿ, ನಮ್ಮ ಹೋರಾಟ ನಾವು ಮಾಡ್ಕೊಳ್ಳೋಣ. ನಮ್ಗೆ ಹೊಟ್ಟೆ ಹಸ್ತಿದೆ ಸ್ವಾಮಿ, ನಮ್ಗೆ ಅನ್ನ ಹಾಕಿ ಅವ್ರಿಗೆ ಹೊಟ್ಟೆ ತುಂಬಿರೋದು ಅವ್ರು ಉಳಿಸ್ಕೊಳ್ಳಿ. ನಾವೇನು ಬೇಡ ಅಂತ ಹೇಳ್ತಿಲ್ವಲ್ಲ, ನಮಗೆ ಕೊಡಬೇಕು. ನಾವು ಯಾಡಾಳ ತೊಗೊಂಡ್ಲಿ, ಗೋಕ್ರೆಬಚ್ಚನಹಳ್ಳಿ ತೊಗೊಂಡ್ಲಿ, ನಾವೇನು ಬೇಡ ಅಂತ ಹೇಳ್ತಾ ಇಲ್ಲ. ಅವ್ರು ಉಳಿಸ್ಕೊಳ್ಳಿ, ತೊಂದರೆ ಏನಿದೆ? ನಾವೇನು ಅವ್ರು ಉಳಿಸ್ಕೊಳ್ಳೋದು ನಾವೇನು ಬಲವಂತವಾಗಿ ಯಾರನ್ನೂ ಕರ್ಕೊಂಬಂದಿಲ್ಲ. ನೀವು ಬೇಕಾದ್ರೆ ಪ್ರತಿಯೊಬ್ಬರನ್ನು ಸಂದರ್ಶನ ಮಾಡ್ಬೋದು. ಇದರಲ್ಲಿ ನನಗೆ ವಾಟ್ಸಲ್ಲಿ ಮೊನ್ನೆ ಪ್ರೆಸ್ ಮೀಟಲ್ಲ ಅದನ್ನೇ ಕೇಳಿದ್ರು, ಇಲ್ಲ ನೀವೆಲ್ಲ ಬೋಗಸ್ ರೈತರು ಅಂತ. ನೋಡಿ, ಇದು ನನ್ನ ಪಾಣಿ ನಂಬರ್ ಇದೆ, ಹೆಸರಿದೆ, ನೆನ್ನೆ ತೊಗೊಂಡಿರೋ ಪಾಣಿ ಇದು. ಇದನ್ನೆಲ್ಲ ನಾವು ಸುಳ್ಳು ಹೇಳೋಕ್ಕಾಗಲ್ಲ. ಮೀಡಿಯಾ ಮುಂದೆ ಸುಳ್ಳು ಹೇಳ್ಬಿಟ್ಟು ಉಗಿಸ್ಕೊಂಡಂಗೆ ಇರ್ತದೆ. ನಾವು ಅದೆಲ್ಲ ಮಾತಾಡೋಕ್ಕೂ ಅರ್ಹರಲ್ಲ. ಆಮೇಲೆ ಸರ್, ಇಷ್ಟು ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ನೀವು ಮುನ್ನೆಲೆಗೆ ಬಂದು ಇವಾಗ ಕೊಡ್ತೀವಿ ಅಂತ ಹೇಳಿದ್ರೆ, ಇಷ್ಟು ವರ್ಷಗಳಿಂದ ಯಾಕೆ ನೀವು ಮುನ್ನೆಲೆಗೆ ಬಂದು? ಈಗ ರೈತರಲ್ಲಿ ಗೊಂದಲ ಮೂಡಿಸೋದು ಬೇಡ. ಏನೋ ಸರ್ಕಾರ ಬಿಟ್ಬಿಡ್ತದೇನೋ, ಆ ಜೀವನ ಮಾಡ್ಕೊಳ್ಳೋಣ ಅಂತ ಇದ್ದೋ. ಈಗ ಅದೇನೋ 25 ವರ್ಷ ನೀವು ಪರಬಾರೆ ಮಾಡಬಾರ್ದು, ಹಸಿರು ಒಲೆ ಮಾಡಿಬಿಡ್ತೀನಿ ಅಂದರೆ ನಾನು ಸತ್ತೋಗಿರ್ತೀನಿ, ನನ್ನ ಮಗನಿಗೆ ನನ್ನ ವಯಸ್ಸಾಗಿರ್ತದೆ. ಆವಾಗ ಅವನು ಡೆವಲಪ್ಮೆಂಟ್ ಮಾಡೋಕ್ಕೆ ಹೋಗ್ತಾನೆ. ಆವಾಗೂ ಸರ್ಕಾರ ಅಧೀನದಲ್ಲೇ ಇರ್ತದೆ. ಆ ಜಾಗ ಯಾವತ್ತೂ ರೈತನ ಅಧೀನಕ್ಕೆ ಬರಲ್ಲ. ಆವತ್ತು ಅವನ ಮಕ್ಕಳಿಗೆ, ನನ್ನ ಮೊಮ್ಮಕ್ಕಳು ಜೀವನ ಮಾಡೋದಕ್ಕೆ ನಾವು ಇಷ್ಟೊಂದು ಶ್ರಮ ಪಡಬೇಕಾ? ನಾವು ಮರ ನೆಟ್ಟಿದ್ದೀವಿ, ನಾವೇ ಹಣ್ಣು ತಿನ್ನಬೇಕು ಅನ್ನೋದು ನಮ್ಮ ಆಸೆ. ನಮ್ಮ ಮಕ್ಕಳು ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟಿದ್ದೀವಿ, ಅವರು ಸಂಪಾದನೆ ಮಾಡ್ಕೊಂಡು ಬೆಳ್ಕೊಂಡು ತಿನ್ನಲಿ. ಅದರಲ್ಲೇನು ಎರಡು ಮಾತಿಲ್ಲ. ಇದು ಎಲ್ಲರೂ ಆದರ್ಶನ ಅಳವಡಿಸ್ಕೊಂಡಾಗ ಮಾತ್ರ ಒಳ್ಳೇದಾಗ್ತದೆ. ನಾವೇನೋ ನಾವು ಸೋಂಬೇರಿಗಳಾಗ್ತೀವಿ, ನಮ್ಮ ಮಕ್ಕಳು ಸೋಂಬೇರಿ ಮಾಡ್ತೀವಿ. ನಾವು ಉಳಿಸ್ಬಿಟ್ಟು ಅವ್ರು ಏನು ಮಾಡ್ತಾರೆ, ನಮ್ಮಪ್ಪ ಮಾಡಿಟ್ಟವನೇ ನಾವು ಮಜಾ ಮಾಡ್ತೀವಿ ಅಂತಾರೆ. ಹಂಗೆ ಹಾಕ್ಬೇಕು. ಸರ್, ಇಷ್ಟು ವರ್ಷಗಳಿಂದ ಕೃಷಿಯನ್ನೇ ನಂಬ್ಕೊಂಡು ಜೀವನ ಮಾಡ್ತಂಥವ್ರು ನೀವು, ಆಯ್ತಾ? ಏಕಾಏಕಿ ಈಗ ಏನು KDB ಅಕ್ವೈರ್ ಮಾಡಿ ಇಂಡಸ್ಟ್ರಿ ಬಂದರೆ ತಾವು ಜೀವನ ಮಾಡೋದು ಹೇಗೆ ಅಂತ? ನಮ್ಗೆ ಇನ್ನೂ ಹಿಡುವಳಿ ಜಮೀನಿದೆ, ಅದರಲ್ಲಿ ಡೆವಲಪ್ಮೆಂಟ್ ಮಾಡ್ಕೊತೀವಿ. ನಮಗೇನು ಈಗ ನೋಡಿ ಸರ್, ನನಗೆ 50 ವರ್ಷದ ಹಿಂದೆ ಸರ್ಕಾರ ನಮಗೆ ಬಳುವಳಿಯಾಗಿ ಕೊಟ್ಟಿರೋದು. ಅಂದರೆ ಇದನ್ನು ನೀವು ಸಾಗುವಳಿ ಚೀಟಿ ಕೊಟ್ಟು ನೀವು ಉಳುಮೆ ಮಾಡಿಕೊಂಡು ಬೀಳುಭೂಮಿ ಅಂದರೆ ಜಾಲಿ ಮತ್ತು ಕಾರ್ಯಗಿಡ ಅಂತ ಬೆಳ್ಕೊಂಡಿತ್ತು. ಅದನ್ನು ನಮ್ಮ ಅಪ್ಪನವ್ರ ಕಾಲದಾಗ ಕೊಟ್ಬಿಟ್ರು. ಏನೋ ರೈತರು ನೀವು ಬೆಳ್ಕೊಂಡಿರ್ತೀನಿ ಅಂತ. ಸರ್ಕಾರದ ಜಮೀನು, ಗೋಮಾಳ ಜಮೀನು ಕೇಳ್ತಾರೆ, ಅದು ಅವರೇನು ಹಿಡುವಳಿ ಜಮೀನು ಕೇಳ್ದಿಲ್ಲ. ಅವ್ರ ಜಮೀನು ಅವರೇ ಕೇಳ್ಕೊಳ್ತಾ ಇದ್ದಾರೆ. ಸೂಕ್ತವಾದ ಬೆಲೆ ಕೊಟ್ಟರೆ ನಾವು ಕೊಡೋಕ್ಕೆ ತಯಾರು. ಚನ್ಕೇಶ್ವ, ಯಾಡಾಳ, ಚನ್ನಪಟ್ಟಣ ಗ್ರಾಮ ಪಂಚಾಯತಿ. ಎಷ್ಟು ಜನ ಕೊಡ್ತೀರಿ ಅಂತ ಹೇಳ್ತಾರೆ? ನಾವು ಕೊಡ್ತೀನಿ ಅನ್ನೋರು ನಾವು ಜಾಸ್ತಿನೇ ಇದ್ದೀವಿ. ಕೊಡಲ್ಲ ಅನ್ನೋರು ನಾವು ಅವ್ರನ್ನ ಕೇಳೋಕೆ ಹೋಗಲ್ಲ. ಅವ್ರು ಎಷ್ಟನ್ನ ಕೊಟ್ಕೊಂಬೋದು, ಅವ್ರು ಬಿಡ್ಬೋದು. ನಾವು ಕೊಡೋರು ಜಾಸ್ತಿ ಇದ್ದೀವಿ, ನಮಗೇನು ತೊಂದರೆ ಇಲ್ಲ. ನಮ್ಗೆ ಇವರು ಸ್ಪೆಷಲ್ ಜೂನ್ ಮಾಡಿದರೆ ನಾವು ಏನು ಊಟ ಮಾಡ್ಬೇಕು? ಆಮೇಲೆ 25 ವರ್ಷ ಒಂದು ಬೋರ್ ಹಾಕೋಂಗಿಲ್ಲ, ಒಂದು ಅನುಕೂಲ ಮಾಡೋಂಗಿಲ್ಲ. ನಮ್ಮ ಮಕ್ಕಳಿಗೆಲ್ಲ ಎಲ್ಲ ಮಕ್ಕಳು ಕೆಲ್ಸಕ್ಕೆ ಹೋಗ್ಬೇಕು. ನಮ್ಮ ಮಕ್ಕಳೆಲ್ಲ ಕೆಲ್ಸಕ್ಕೆ ಹೋಗ್ಬೇಕು. ಎಲ್ಲಿಂದ ಬರ್ತಾವೆ? ಎಲ್ಲೇ ಕಂಪ್ನಿಗಳಿಂದ ಎಲ್ಲಿಗೋತೀವಿ? ಇಲ್ಲ, ನಾವು ಜಮೀನುಗಳು ಬೇರೆ ಕಡೆ, ದುಡಿಯೋರು ಬೇರೆ ಕಡೆ ತಗೊಂಡು ದುಡಿಯೋಣ ಬಿಡ್ರಿ. ದುಡಿಯೋದು ನಾವು ಯಾಕೆ ಈ ಥರ ಇದು ಮಾಡಬೇಕು? ನಮ್ಗೆ ಒಳ್ಳೆ ಅನುಕೂಲ ಕೊಡಲಿ, ಒಳ್ಳೆ ರೇಟ್ ಕೊಡಲಿ. ನಮ್ಮ ಪ್ರತಿಯೊಬ್ಬರ ಮನೆಗೂ ಒಂದೊಂದು ಇದು ಕೊಡ್ಬೇಕಂತ ಕೇಳ್ಕೊತಾ ಇದ್ವಿ. ಏನೋ ಕೆಲಸ ಉದ್ಯೋಗ ಕೊಡಬೇಕು, ಅವರು ಏನೇನು ಎಜುಕೇಷನ್ ಮಾಡಿದ್ರೆ ಅದು ತಕ್ಕಂಗೆ ಒಂದೊಂದು ಉದ್ಯೋಗ ಕೊಡಿ ಅಂತ ಕೇಳಿದ್ವಿ. ಅದು ಸಹ ನಮ್ಮ ಸುತ್ತಮುತ್ತ ಯಾವ್ದು ಖಾಲಿ ಜಮೀನು ಎಲ್ಲ ಬೆಲ್ಟ್ ಮಾಡೋಕ್ಕೆ ಕೇಳಿದ್ದೀವಿ. ಇಷ್ಟೆಲ್ಲ ಅನುಕೂಲ ಕೇಳ್ತಾ ಇದ್ದೀವಿ. ಮಾಡಿಕೊಡ್ಲಿ ನಮ್ಗೆ ಸರ್ಕಾರ ಅನುಕೂಲ ಮಾಡಿಕೊಡಲ್ಲ ಅಂದರೆ ನಾವು ವಿಷಯ ತಗೊಳಕ್ಕೆ ನಾವು ರೆಡಿಗಿದ್ದೀವಿ. ಸ್ಪೆಷಲ್ ಅಗ್ರಿಕಲ್ಚರ್ ಮಾಡ್ಬೇಕು, ನಾವೇನು ಮಾಡಬೇಕು?
ಈಗ ಒಂದು ಕಡೆ ಸರ್ಕಾರ 15ನೇ ತಾರೀಕು ನಿರ್ಧಾರ ತೆಗೆದುಕೊಳ್ಳುತ್ತೆ, ಇದನ್ನು ಸ್ಪೆಷಲ್ ಝೋನ್ ಮಾಡಾಕ್ಬಿಟ್ಟು ಇದನ್ನು ಮತ್ತೆ ಬೇರೆ ಕಡೆನೂ ನಾವು ತೆಗೆದುಕೊಳ್ಬಾರ್ದು ಅಂತ ನಿರ್ಧಾರ ತೆಗೆದುಕೊಬೇಕು ಅಂತ ಒಂದು ಕಡೆ ಹೇಳ್ತಾ ಇದೆ. ಈಗ ಕೆಲವರೆಲ್ಲನೂ ಇಲ್ಲಿ ಹೋರಾಟಕ್ಕೆ ಹೋಗ್ತಕ್ಕಂಥವ್ರು ಕೆಲವು ರೈತರೇ ಅಲ್ಲ ಅಂತಕ್ಕಂಥದ್ದನ್ನ ಕೆಲವರು ವಾದ ಮಾಡ್ತಾ ಇದ್ದಾರೆ. ಇದಕ್ಕೇನು ಹೇಳ್ತೀರಿ? ನಾವು ರೈತರಲ್ಲ ಅಂತ ಅಲ್ಲ, ಕೆಲವರೆಲ್ಲ ಇವಾಗ ಇಲ್ಲಿ ಹೋಗೋರು, ಭೂಮಿ ಕೊಡೋರು, ಹೋಗ್ತಾ ಇರೋರು ಕೆಲವು ರೈತರಲ್ಲ. ನಾವು ಇವರು ರೈತರು ನಾವು ಅವ್ರು ಹೋಗಿದ್ದಾರಲ್ಲ ಅದರಲ್ಲಿ 20% ರೈತರು, ಎಲ್ಲ ಸಂಘಟನೆಗಳವರು ಅಂತ ಅವ್ರು ಅಂತ ಇರುತ್ತೆ. ನಾವು ಯಾವ ಸಂಘಟನೆಗಳವರು ಬಂದಿಲ್ಲ, ಪ್ರತಿಯೊಬ್ಬರು ರೈತರು, ಎಲ್ಲ ಪಾಣಿಗಳು ಹಿಡ್ಕೊಂಡು ನಿಂತಿದ್ದೀವಿ ನಾವೆಲ್ಲ ರೈತರೇ. ನೀವು ಭೂಮಿ ಕೊಡಕ್ಕೆ ನೀವು ರೆಡಿ? ನಾವು ರೆಡಿಗಿದ್ದೀವಿ. ಸೂಕ್ತ ಬೆಲೆ ಬೇಕು. ಹೌದು, ಸೂಕ್ತ ಬೆಲೆ ಕೊಡ್ಬೇಕು ನಮ್ಗೆ.